ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆ ಸ್ವಾಗತ. ಸ್ಪರ್ಧಾರ್ಥಿಗಳಿಗಾಗಿ ಒಂದಿಷ್ಟು ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು ತಂದಿದ್ದೇನೆ. ಆಲಿಸಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ. ಯಾವ ರೇಖೆಯು ಸಾರ್ವತ್ರಿಕ ಸಮಯವನ್ನು ನಿರ್ಧರಿಸುತ್ತದೆ? ಆಪ್ಷನ್ಸ್ 4 ಕೊಟ್ಟಿದ್ದಾರೆ. ಒಂದು ಗ್ರೀನ್ವಿಚ್ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಸಮಭಾಜಕ ರೇಖೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಗ್ರೀನ್ವಿಚ್ ರೇಖೆ. ಯಾವ ರೇಖಾಂಶವು ಸೂರ್ಯನ ಬೆಳಕನ್ನು ನೇರವಾಗಿ ಪಡೆಯುತ್ತದೆ? 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 0 ಡಿಗ್ರಿ. ಯಾವ ರೇಖಾಂಶವು ಭೂಮಿಯ ಮೇಲೆ ಸ್ಥಳೀಯ ಸಮಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ? ಅಕ್ಷಾಂಶ, ರೇಖಾಂಶ, ಎ ಮತ್ತು ಬಿ, ಮೇಲಿನ ಯಾವುದೂ ಅಲ್ಲ. ಉತ್ತರ ಬಿ ರೇಖಾಂಶ. ಯಾವ ದೇಶಗಳು ಒಂದೇ ಸಮಯ ವಲಯವನ್ನು ಹೊಂದಿವೆ? ಚೀನಾ, ರಷ್ಯಾ, ಅಮೆರಿಕ, ಮೇಲಿನ ಎಲ್ಲವೂ. ಉತ್ತರ ಇದಕ್ಕೆ ಚೀನಾ ಮಾತ್ರ. ಒಂದು ದೇಶವು ತನ್ನ ಪ್ರಮಾಣಿತ ಸಮಯವನ್ನು ಏಕೆ ಬಳಸುತ್ತದೆ? ದೇಶದಾದ್ಯಂತ ಏಕರೂಪ ಸಮಯವನ್ನು ಖಚಿತಪಡಿಸಿಕೊಳ್ಳಲು. ರಾಜಕೀಯ ಕಾರಣ. 2 ಎ ಮತ್ತು ಬಿ. ಉತ್ತರ 2 ಎ ಮತ್ತು ಬಿ. ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1880, 1884, 1900, 1910. ಉತ್ತರ ಸರಿಯಾದ ಉತ್ತರ ಬಿ ಆಪ್ಷನ್ 1884. ಯಾವ ರೇಖಾಂಶವು ಸೂರ್ಯೋದಯ ಮತ್ತು ಸೂರ್ಯಾಸ್ತನ ನಿರ್ಧರಿಸುತ್ತದೆ? ಅಕ್ಷಾಂಶ, ರೇಖಾಂಶ, ಎ ಮತ್ತು ಬಿ, ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಬಿ ರೇಖಾಂಶ. ಯಾವ ರೇಖಾಂಶವು ಸಮಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ? ಗ್ರೀನ್ವಿಚ್ ರೇಖೆ, ಅಂತಾರಾಷ್ಟ್ರೀಯ ದಿನರೇಖೆ, ಎ ಮತ್ತು ಬಿ, ಮೇಲಿನ ಯಾವುದೂ ಅಲ್ಲ. ಉತ್ತರ ಸಿ 2 ಎ ಮತ್ತು ಬಿ. ಯಾವ ದೇಶವು ಹೆಚ್ಚು ಸಮಯ ವಲಯಗಳನ್ನು ಹೊಂದಿವೆ? ರಷ್ಯಾ, ಚೀನಾ, ಅಮೆರಿಕ, ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ಯಾವ ಕಾರಣಕ್ಕಾಗಿ ಗ್ರೀನ್ವಿಚ್ ರೇಖೆಯನ್ನು ಸಮಯದ ಮಾಪನಕ್ಕೆ ಆಧಾರವಾಗಿ ಬಳಸಲಾಗುತ್ತದೆ? ಇದು ಪ್ರಪಂಚದಾದ್ಯಂತ ಹಾದು ಹೋಗುತ್ತದೆ. ಇದು ಐತಿಹಾಸಿಕವಾಗಿ ಪ್ರಮುಖವಾಗಿದೆ. ಇದು ನಿಖರವಾಗಿದೆ. ಮೇಲಿನ ಯಾವುದೂ ಅಲ್ಲ. ಉತ್ತರ ಬಿ ಇದು ಐತಿಹಾಸಿಕವಾಗಿ ಪ್ರಮುಖವಾಗಿದೆ. ಯಾವ ರೇಖೆ ಭೂಮಿಯು ಅತಿ ಉದ್ದವಾದ ಕಲ್ಪಿತ ರೇಖೆಯಾಗಿದೆ? ಸಮಭಾಜಕ ರೇಖೆ, ಗ್ರೀನ್ವಿಚ್ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಮೇಲಿನ ಯಾವುದೂ ಅಲ್ಲ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಯಾವ ಮಹಾದ್ವೀಪಗಳ ಮೂಲಕ ಹಾದು ಹೋಗುವುದಿಲ್ಲ? ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕ, ಮೇಲಿನ ಯಾವುದೂ ಅಲ್ಲ. ಉತ್ತರ ಡಿ ಮೇಲಿನ ಯಾವುದೂ ಅಲ್ಲ. ಯಾವ ರೇಖಾಂಶವು ಸಮಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ? ಅಕ್ಷಾಂಶ, ರೇಖಾಂಶ, ಎ ಮತ್ತು ಬಿ, ಯಾವುದೂ ಅಲ್ಲ. ಉತ್ತರ ಬಿ ರೇಖಾಂಶ. ಒಂದು ಸ್ಥಳದ ಸ್ಥಳೀಯ ಸಮಯವು ಯಾವ ಅಂಶದಿಂದ ನಿರ್ಧಾರವಾಗುತ್ತದೆ? ಅದರ ಅಕ್ಷಾಂಶ, ಅದರ ರೇಖಾಂಶ, ಅದರ ಎತ್ತರ, ಅದರ ಹವಾಮಾನ. ಉತ್ತರ ಅದರ ರೇಖಾಂಶ. ಯಾವ ರೇಖಾಂಶವು ಭೂಮಿಯನ್ನು ಪೂರ್ವ ಮತ್ತು ಪಶ್ಚಿಮ ಗೋಳಾರ್ಧಗಳಾಗಿ ವಿಭಜಿಸುತ್ತದೆ? ಸಮಭಾಜಕ ರೇಖೆ, ಗ್ರೀನ್ವಿಚ್ ರೇಖೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸರಿಯಾದ ಉತ್ತರ ಗ್ರೀನ್ವಿಚ್ ರೇಖೆ. ಯಾವ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೇರವಾಗಿ ಎಳೆಯಲಾಗಿಲ್ಲ? ಭೂಮಿಯ ಆಕಾರ, ಭೂಮಿಯ ತಿರುಗುವಿಕೆ, ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು. ಉತ್ತರ ಸರಿಯಾದ ಉತ್ತರ ಸಿ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು. ಒಂದು ದೇಶ ತನ್ನ ಪ್ರಮಾಣಿತ ಸಮಯವನ್ನು ಏಕೆ ಬಳಸುತ್ತದೆ? ಅದರ ಸ್ಥಳೀಯ ಸಮಯ ನಿಯಂತ್ರಿಸಲು, ಆಡಳಿತ ಮತ್ತು ಆರ್ಥಿಕ ಚಟುವಟಿಕೆಗಳ ಅನುಕೂಲಕ್ಕಾಗಿ, ರಾಜಕೀಯ ಕಾರಣ, ಮೇಲಿನ ಎಲ್ಲವೂ. ಉತ್ತರ ಆಡಳಿತ ಮತ್ತು ಆರ್ಥಿಕ ಚಟುವಟಿಕೆಗಳ ಅನುಕೂಲಕ್ಕಾಗಿ. ಯಾವ ರೇಖೆಯು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯವನ್ನು ನಿರ್ಧರಿಸುತ್ತದೆ? ಅಕ್ಷಾಂಶ, ರೇಖಾಂಶ, ಎ ಮತ್ತು ಬಿ, ಯಾವುದೂ ಅಲ್ಲ. ಉತ್ತರ ಬಿ ರೇಖಾಂಶ. 1 ಗಂಟೆಗೆ ಎಷ್ಟು ಡಿಗ್ರಿ ರೇಖಾಂಶವನ್ನು ಭೂಮಿ ಕ್ರಮಿಸುತ್ತದೆ? 10 ಡಿಗ್ರಿ, 15 ಡಿಗ್ರಿ, 20 ಡಿಗ್ರಿ, 25 ಡಿಗ್ರಿ. ಉತ್ತರ 15 ಡಿಗ್ರಿ. ಯಾವ ರೇಖಾಂಶವು ಸಮಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ? ಗ್ರೀನ್ವಿಚ್ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಎ ಮತ್ತು ಬಿ, ಯಾವುದೋ ಉತ್ತರ ಎ ಮತ್ತು ಬಿ. ಯಾವ ರೇಖಾಂಶವನ್ನು ಅಂತಾರಾಷ್ಟ್ರೀಯ ಸಮಯ ರೇಖೆ ಎಂದು ಕರೆಯಲಾಗುತ್ತದೆ? 0 ಡಿಗ್ರಿ, 180 ಡಿಗ್ರಿ ರೇಖಾಂಶ, ಸಮಭಾಜಕ ರೇಖೆ, ಮೇಲಿನ ಯಾವುದೋ ಉತ್ತರ 0 ಡಿಗ್ರಿ ರೇಖಾಂಶ. ಯಾವ ಕಾರಣಕ್ಕಾಗಿ ಸಮಯ ವಲಯಗಳನ್ನು ರಚಿಸಲಾಗಿದೆ? ಗಣಿತ ಲೆಕ್ಕಾಚಾರ,
ವ್ಯಾಪಾರ ಮತ್ತು ಸಂಚಾರ ಅನುಕೂಲಕ್ಕಾಗಿ. ರಾಜಕೀಯ ಕಾರಣ ಇಲ್ಲಿನ ಯಾವುದಕ್ಕೂ ಅಲ್ಲ. ಉತ್ತರ ವ್ಯಾಪಾರ ಮತ್ತು ಸಂಚಾರ ಅನುಕೂಲಕ್ಕಾಗಿ. ಒಂದು ದೇಶವು ತನ್ನ ಪ್ರಮಾಣಿತ ಸಮಯವನ್ನು ಏಕೆ ಬಳಸುತ್ತದೆ? ಅದರ ಸ್ಥಳೀಯ ಸಮಯ ನಿಯಂತ್ರಿಸಲು, ಅದರ ಆಡಳಿತವನ್ನು ಸುಧಾರಿಸಲು, ದೇಶದಾದ್ಯಂತ ಏಕರೂಪ ಸಮಯವನ್ನು ಖಚಿತಪಡಿಸಿಕೊಳ್ಳಲು. ಇಲ್ಲಿ ಎಲ್ಲ ಉತ್ತರ ಸಿ, ದೇಶದಾದ್ಯಂತ ಏಕರೂಪ ಸಮಯವನ್ನು ಖಚಿತಪಡಿಸಿಕೊಳ್ಳಲು. ಗ್ರೀನ್ವಿಚ್ ರೇಖೆಯು ಪೂರ್ವ ಮತ್ತು ಪಶ್ಚಿಮದಲ್ಲಿರುವ ಸ್ಥಳಗಳ ನಡುವಿನ ಸಮಯದ ವ್ಯತ್ಯಾಸ ಎಷ್ಟು? 24 ಗಂಟೆಗಳು, 12 ಗಂಟೆಗಳು, 6 ಗಂಟೆಗಳು, 4 ಗಂಟೆಗಳು. ಗ್ರೀನ್ವಿಚ್ ರೇಖೆಯ ಪೂರ್ವ ಮತ್ತು ಪಶ್ಚಿಮದಲ್ಲಿರುವ ಸ್ಥಳಗಳ ನಡುವಿನ ಸಮಯದ ವ್ಯತ್ಯಾಸ. ಸರಿಯಾದ ಉತ್ತರ 24 ಗಂಟೆಗಳು. ಯಾವ ರೇಖಾಂಶವು ಭೂಮಿಯನ್ನು ಪೂರ್ವ ಮತ್ತು ಪಶ್ಚಿಮ ಗೋಳಾರ್ಧಗಳಾಗಿ ವಿಭಜಿಸುತ್ತದೆ? ಸಮಭಾಜಕ ರೇಖೆ, ಗ್ರೀನ್ವಿಚ್ ರೇಖೆ, ಕರ್ಕಟ ಸಂಕೃತ, ಬಿ ಮತ್ತು ಸಿ. ಉತ್ತರ ಗ್ರೀನ್ವಿಚ್ ರೇಖೆ. ಯಾವ ಕಾರಣಕ್ಕಾಗಿ ಭಾರತದಲ್ಲಿ ಪ್ರಮಾಣಿತ ಸಮಯವನ್ನು ಬಳಸುತ್ತೇವೆ? ಆಡಳಿತ ಮತ್ತು ಆರ್ಥಿಕ ಚಟುವಟಿಕೆಗಳ ಅನುಕೂಲಕ್ಕಾಗಿ. ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಇಲ್ಲ ಯಾವುದಲ್ಲ. ಉತ್ತರ ಆಡಳಿತ ಮತ್ತು ಆರ್ಥಿಕ ಚಟುವಟಿಕೆಗಳಿಗಾಗಿ. ಯಾವ ದೇಶವು ತನ್ನ ಸಮಯವನ್ನು ಗ್ರೀನ್ವಿಚ್ಗೆ ಅನುಗುಣವಾಗಿ ಹೊಂದಿಲ್ಲ? ಉತ್ತರ ಬಿ, ಭಾರತ. ಯಾಕೆಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ: ಇಂಗ್ಲೆಂಡ್, ಭಾರತ, ಪಾಕಿಸ್ತಾನ, ಬೇರೆ ಎಲ್ಲವೂ. ಉತ್ತರ ಬಿ. ಯಾವ ರೇಖಾಂಶವನ್ನು ಭಾರತೀಯ ಪ್ರಮಾಣಿತ ಸಮಯಕ್ಕಾಗಿ ಬಳಸಲಾಗುತ್ತದೆ? ಇಲ್ಲಿ ಆಪ್ಷನ್ಸ್ 80 ಡಿಗ್ರಿ, 82.5, 85, 88 ಡಿಗ್ರಿ. ಉತ್ತರ 82.5 ಡಿಗ್ರಿ ರೇಖಾಂಶ. ಯಾವ ರೇಖಾಂಶವು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನಿರ್ಧರಿಸುತ್ತವೆ? ಅಕ್ಷಾಂಶ, ರೇಖಾಂಶ, ಎರಡು, ಎ ಮತ್ತು ಬಿ. ಉತ್ತರ ರೇಖಾಂಶ. ಯಾವ ರೇಖೆಯು ಅಂತಾರಾಷ್ಟ್ರೀಯ ಸಮಯವನ್ನು ರೇಖೆಯಾಗಿ ಕಾರ್ಯನಿರ್ವಹಿಸುತ್ತದೆ? 0 ಡಿಗ್ರಿ, 180 ಡಿಗ್ರಿ ರೇಖಾಂಶ, ಸಮಭಾಜಕ ರೇಖೆ, ಮಿಲನ್ ಯಾವುದೂ ಅಲ್ಲ. ಸರಿಯಾದ ಉತ್ತರ 0 ಡಿಗ್ರಿ ರೇಖಾಂಶ. ಗ್ರೀನ್ವಿಚ್ ಸಮಯವನ್ನು ಯಾವ ರೀತಿಯಲ್ಲಿ ಅಳೆಯಲಾಗುತ್ತದೆ? ಸೂರ್ಯನ ಸ್ಥಾನ, ನಕ್ಷತ್ರಗಳ ಸ್ಥಾನ, ಆಕಾಶದ ಸ್ಥಾನ, ಎ ಮತ್ತು ಬಿ. ಉತ್ತರ ಸೂರ್ಯನ ಸ್ಥಾನ. ಯಾವ ಕಾರಣಕ್ಕಾಗಿ ಗ್ರೀನ್ವಿಚ್ ರೇಖೆಯನ್ನು ಸಮಯದ ಮಾಪನಕ್ಕೆ ಆಧಾರವಾಗಿ ಬಳಸಲಾಗುತ್ತದೆ? ಇದು ಪ್ರಪಂಚದಾದ್ಯಂತ ಹಾದು ಹೋಗುತ್ತದೆ. ಇದು ಐತಿಹಾಸಿಕವಾಗಿ ಪ್ರಮುಖವಾಗಿದೆ. ಇದು ನಿಖರವಾದ ಮೇಲಿನ ಯಾವುದೋ ಉತ್ತರ ಇದು ಐತಿಹಾಸಿಕವಾಗಿ ಪ್ರಮುಖವಾಗಿದೆ. ಯಾವ ಕಾರಣಕ್ಕಾಗಿ ರೇಖಾಂಶಗಳನ್ನು ಬಳಸಲಾಗುತ್ತದೆ? ಸ್ಥಳದ ತಾಪಮಾನವನ್ನು ನಿರ್ಧರಿಸಲು, ಸ್ಥಳದ ಸಮಯವನ್ನು ನಿರ್ಧರಿಸಲು, ಸ್ಥಳದ ಉದ್ದವನ್ನು ನಿರ್ಧರಿಸಲು, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸ್ಥಳದ ಸಮಯವನ್ನು ನಿರ್ಧರಿಸಲು. ಭಾರತದ ಪ್ರಮಾಣಿತ ಸಮಯವು ಯಾವ ನಗರದ ಮೂಲಕ ಹಾದು ಹೋಗುತ್ತದೆ? ಕೋಲ್ಕತ್ತಾ, ದೆಹಲಿ, ಅಲಹಾಬಾದ್, ಮುಂಬೈ. ಉತ್ತರ ಸಿ, ಅಲಹಾಬಾದ್. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಯಾವ ಸಮುದ್ರದ ಮೂಲಕ ಹಾದು ಹೋಗುತ್ತದೆ? ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಿಟಿಕ್ ಸಾಗರ. ಉತ್ತರ ಪೆಸಿಫಿಕ್ ಸಾಗರ. ಒಂದು ಸ್ಥಳದ ಸ್ಥಳೀಯ ಸಮಯವು ಯಾವ ಅಂಶದಿಂದ ನಿರ್ಧಾರವಾಗುತ್ತದೆ? ಅದರ ಅಕ್ಷಾಂಶ, ರೇಖಾಂಶ, ಅದರ ಎತ್ತರ, ಅದರ ಹವಾಮಾನ. ಉತ್ತರ ಅದರ ರೇಖಾಂಶ. ಗ್ರೀನ್ವಿಚ್ಗೆ 90 ಡಿಗ್ರಿ ಪೂರ್ವದಲ್ಲಿರುವ ಸ್ಥಳದ ಸಮಯವು ಗ್ರೀನ್ವಿಚ್ಗಿಂತ ಎಷ್ಟು ಗಂಟೆ ಮುಂದಿರುತ್ತದೆ? 4 ಗಂಟೆ, 6 ಗಂಟೆ, 8 ಗಂಟೆ, 10 ಗಂಟೆ. ಉತ್ತರ 6 ಗಂಟೆ. ಆತ್ಮೀಯರೇ, ಇದರ ವಿಷಯವನ್ನು ಮುಂದಿನ ಸಂಚಿಕೆ ತರಲಿದ್ದೇನೆ. ಪರೀಕ್ಷೆ ಸಮಯದಲ್ಲಿ ತುಂಬ ನಿಮಗೆ ಸಹಾಯಕ್ಕೆ ಬರಲಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಶ್ ಮಾಡಿ, ನನ್ನ ಧ್ವನಿಗೆ ಬೆಂಬಲ ನೀಡಿ. ಎಲ್ಲರಿಗೂ ಧನ್ಯವಾದಗಳು.